ಅಣ್ಣ ನಮ್ಮ ಮನೇಲಿ ಟಿವಿ ಇದೆ, ಆದರೆ ಇವತ್ತಿನ ದಿನ ಏನಪ್ಪ ಅಂತಂದ್ರೆ ನಮ್ಮ ಒಂದು ಮನೆಯಲ್ಲಿ ಟಿವಿ ರೀಚಾರ್ಜ್ ಖಾಲಿಯಾಗಿದೆ, ಎಕ್ಸ್ಪೈರ್ ಆಗ್ಬಿಟ್ಟಿದೆ. ಓಕೆನಾ. ಆದರೆ ನನಗೆ ಟಿವಿ ನೋಡಿಲ್ಲ ಅಂತಂದ್ರೆ ಸಾಕು, ನಾನು ಊಟ ಕೂಡ ಮಾಡೋಕ್ಕಾಗಲ್ಲ. ಓಕೆನಾ. ಟಿವಿ ಆನ್ ಆಗಿರಬೇಕು, ನಾನು ಊಟ ಮಾಡಬೇಕು. ಓಕೆನಾ. ಆದರೆ ಇವಾಗ ರೀಚಾರ್ಜ್ ಖಾಲಿ ಆಗಿಬಿಟ್ಟಿದೆ, ಇವಾಗ ನನಗೆ ರೀಚಾರ್ಜ್ ಕೂಡ ಮಾಡೋಕ್ಕೆ ಬರ್ತಾ ಇಲ್ಲ. ಓಕೆನಾ. ಯೂಟ್ಯೂಬ್ ಬಂದಿದೆ, ನೀನು ಟಿವಿ ರೀಚಾರ್ಜ್ ಹೆಂಗೆ ಮಾಡೋದು ಅಂತ ಅನ್ಫಾರ್ಚುನೇಟ್ಲಿ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದೆ. ಓಕೆನಾ. ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಯಾವ ಥರ ಟಿವಿ ರೀಚಾರ್ಜ್ ಮಾಡೋದು ಅಂತ. ನಿಮ್ಮೊಂದು ಮನೇಲಿ ಯಾವುದೇ ಒಂದು ಟಿವಿ ಇರ್ಬೋದು, ಸನ್ ಡೈರೆಕ್ಟ್ ಇರ್ಬೋದು, DTH ಇರ್ಬೋದು, ಟಾಟಾ ಸ್ಕೈ ಇರ್ಬೋದು. ಓಕೆನಾ. ಯಾವುದಾದ್ರೂ ಇರ್ಬೋದು, ನೀವು 1 ನಿಮಿಷದಲ್ಲೇ ಟಿವಿ ರೀಚಾರ್ಜ್ ಅನ್ನು ಮಾಡ್ಕೋಬೋದು. ಅದು ಕೂಡ ಅಷ್ಟೇ ನಿಮ್ಮೊಂದು ಫೋನ್ ಪೇ ಮುಖಾಂತರ. ಓಕೆನಾ. ಅದು ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲನೇ ಸಲ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ. ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಆ್ಯಂಡ್ ಎಲ್ಲನೂ ತಿಳಿಸ್ಕೊಡ್ತೀನಿ ಗೈಸ್. ಓಕೆನಾ. ಲೆಟ್ ಗೆಟ್ ಸ್ಟಾರ್ಟೆಡ್ ಗೈಸ್. ಇವಾಗ ಸಿಂಪಲ್ ಆಗಿ ಫೋನ್ ಪೇ ಅಪ್ಲಿಕೇಶನ್ ಅನ್ನು ಸಿಂಪಲ್ ಆಗಿ ಓಪನ್ ಅನ್ನೋದು ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂತ ನಿಮಗೆ ನಂಬರ್ ಕೇಳುತ್ತೆ, ನೀವು ಲಾಕ್ ಸೆಟ್ ಮಾಡಿರ್ತೀರೋ ಆ ಒಂದು ಲಾಕನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಾವು ರೀಚಾರ್ಜ್ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಏನಕ್ಕಪ್ಪ ಅಂತಂದ್ರೆ ಫೋನ್ ಪೇ ಅನ್ನೋದು ಅಪ್ಡೇಟ್ ಆಗಿದೆ. ಫಸ್ಟ್ ಒಂದು ಹಳೆ ಫೋನ್ ಪೇ ಇತ್ತಲ್ವ, ಅದು ಏನಪ್ಪ ಅಂತ ಅದರಲ್ಲಿ ಗೊತ್ತಾಗ್ತಾ ಇತ್ತು. ಬಟ್ ಇವಾಗ ಅಪ್ಡೇಟ್ ಆದ್ರಿಂದ ಕೂಡ ಅಷ್ಟೇ ಕೆಲವರು ಜನ ಗೊತ್ತಾಗ್ತಾ ಇಲ್ಲ, ಎಲ್ಲಪ್ಪ ನಮ್ಮೊಂದು ಟಿವಿ ರೀಚಾರ್ಜ್ ಮಾಡೋದು ಅಂತ ತುಂಬ ಜನ ಗೊತ್ತಾಗ್ತಾ ಇಲ್ಲ ಗೈಸ್. ಓಕೆನಾ. ಸಿಂಪಲ್ ಆಗಿ ಏನು ಮಾಡಂಗಿಲ್ಲ, ಅದ್ರಗೋಸ್ಕರ ನಿಮ್ಗೆ ನೋಡ್ತಾ ಇಲ್ಲಿ ನಿಮಗೆ ವ್ಯೂ ಆಲ್ ಅಂತಿದೆ ಅಲ್ವ, ಸಿಂಪಲ್ ಆಗಿ ವ್ಯೂ ಆಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಈ ಥರ ಫುಲ್ ಕಂಪ್ಲೀಟ್ ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಈ ಒಂದು ಜಾಗದಲ್ಲಿ ಕಾಣಿಸುತ್ತೆ ನೋಡ್ತಾ ನಿಮಗೆ DTH ಅಂತ ಕಾಣಿಸುತ್ತೆ. ಓಕೆನಾ. ಸಿಂಪಲ್ ಆಗಿ DTH ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ನಂತರ ಇಲ್ಲೇನಪ್ಪ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ಏನು ರೀಚಾರ್ಜ್ ಮಾಡ್ಬೇಕು ಅನ್ಕೊಂಡು ನಿಮ್ಮ ಮನೆಯಲ್ಲಿ ಏನಪ್ಪ ಅಂತಂದರೆ ಏರ್ಟೆಲ್ ಡಿಜಿಟಲ್ ಟಿವಿ ಇದೆಯಾ, ಇಲ್ಲ ಅಂತಂದರೆ ಡಿಸ್ ಟಿವಿ ಇದೆಯಾ, ಇಲ್ಲ ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಸನ್ ಡೈರೆಕ್ಟ್ ಇದೆಯಾ, ಇಲ್ಲ ಅಂತಂದರೆ ಟಾಟಾ ಸ್ಕೈ ಇದೆಯಾ, ಇಲ್ಲ ಅಂತಂದ್ರೆ DTH ಇದೆಯಾ. ಓಕೆನಾ. ನಿಮ್ಮ ಮನೆಯಲ್ಲಿ ಅಂತ ಇರುತ್ತಲ್ವಾ, ಯಾವೊಂದು ಕಂಪ್ನಿದು ನೀವು ಫಿಕ್ಸ್ ಮಾಡಿದರೆ ಟಿವಿ ಸನ್ ಡೈರೆಕ್ಟ್, DTH, ಸನ್ ಡೈರೆಕ್ಟ್ ಈ ಥರ ಇರುತ್ತಲ್ವಾ, ಸಿಂಪಲ್ ಆಗಿ ನೀವು ಅದನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಎಕ್ಸಾಂಪಲ್ ಏನಪ್ಪ ನಾನು DTHನ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ ಗೈಸ್. ಓಕೆನಾ. DTHನ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲೇನಪ್ಪ ಅಂದರೆ ನೀವು ID ನಂಬರ್ ಹಾಕಬೇಕಾಗುತ್ತೆ. ಓಕೆನಾ. ನಿಮ್ಗಂತೂ ID ನಂಬರ್ ಗೊತ್ತೇ ಇರುತ್ತೆ, ಸೆಟ್ ಬಾಕ್ಸ್ ಮೇಲೆ ಇರುತ್ತೆ. ಓಕೆನಾ. ಆ ಒಂದು ID ನಂಬರ್ ಈ ಒಂದು ಜಾಗದಲ್ಲಿ ಸಿಂಪಲ್ ಆಗಿ ಎಂಟರ್ ಅನ್ನು ಮಾಡ್ಕೋಬೇಕಾಗುತ್ತೆ. ನಾನು ID ನಂಬರ್ ಅನ್ನೋದು ಸಿಂಪಲ್ ಆಗಿ ಏನಪ್ಪ ಅಂದ್ರೆ ಈ ಒಂದು ಜಾಗದಲ್ಲಿ ನಾನು ಎಂಟರ್ ಅನ್ನು ಮಾಡ್ತಾ ಇದ್ದೀನಿ. ಸೊ ID ನಂಬರ್ ಕಂಪ್ಲೀಟ್ ಆಗಿ ನೋಡ್ತಾ ಎಂಟರ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಏನಪ್ಪ ಅಂತಂದ್ರೆ ಕನ್ಫರ್ಮ್ ಬರುತ್ತೆ. ಓಕೆನಾ. ID ನಂಬರ್ ನೋಡ್ಕೊಳ್ಳಿ, ಕೆಳಗಡೆ ಕನ್ಫರ್ಮ್ ಬರುತ್ತೆ. ಸಿಂಪಲ್ ಆಗಿ ಕನ್ಫರ್ಮ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂತಂದ್ರೆ ಅಂಡ್ ಈ ಒಂದು ಜಾಗದಲ್ಲಿ ನೋಡ್ತಾ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ಅವ್ರ ಹೆಸರು ಅನ್ನೋದು ಬಂದೇ ಬಿಡುತ್ತೆ. ಯಾರ ಹೆಸರಲ್ಲಿ ಇರುತ್ತಲ್ವಾ ನಿಮ್ಮೊಂದು ಸನ್ ಡೈರೆಕ್ಟ್ ಇಲ್ಲಾಂದ್ರೆ DTH ಯಾರ ಹೆಸರಲ್ಲಿ ಇರುತ್ತೋ ಅವರೊಂದು ಹೆಸರು ಅನ್ನೋದು ಈ ಒಂದು ಜಾಗದಲ್ಲಿ ಬಂದ್ಬಿಡುತ್ತೆ ಗೈಸ್. ಓಕೆನಾ. ಸಿಂಪಲ್ ಆಗಿ ಏನಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಕಂಪ್ಲೀಟ್ ಆಗಿ ಅಮೌಂಟ್ ಕೂಡ ಇಷ್ಟು ಪ್ರತಿ ತಿಂಗಳು ನೀವು ಮಾಡ್ತಾ ಇರ್ತಿಲ್ಲ, ಅಮೌಂಟ್ ಕೂಡ ಇಷ್ಟ ಆಗುತ್ತೆ. ಸಿಂಪಲ್ ಆಗಿ ಪ್ರೊಸೀಡ್ ಟು ಪೇ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ. ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಆಗಿ ರೀಚಾರ್ಜ್ ಅನ್ನೋದು ಆಗೋಗುತ್ತೆ. ಆ್ಯಂಡ್ ಕೆಲವರು ಹೆಂಗಪ್ಪ ಅಂತಂದ್ರೆ ಈ ಥರ ರೀಚಾರ್ಜ್ ಮಾಡ್ಕೊಳ್ಳುವಾಗ ನಮ್ಗೆ ಪ್ಲಾನ್ ಗೊತ್ತಾಗಲ್ಲ ಅಂತಾರೆ. ಪ್ಲಾನ್ ಏನಪ್ಪ ಅಂತಂದ್ರೆ ನಮ್ಗೆ ಈ ಥರ ಕನ್ನಡ ಲ್ಯಾಂಗ್ವೇಜ್ ಬೇಕು, ನಮಗೆ ತೆಲುಗು ಲ್ಯಾಂಗ್ವೇಜ್ ಬೇಕು, ನಮಗೆ ಈ ಥರ ಇಂಗ್ಲೀಷ್ ಮೂವೀಸ್ ಲ್ಯಾಂಗ್ವೇಜ್ ಬೇಕು ಅಂತಂದರೆ ಸಿಂಪಲ್ ಆಗಿ ಏನಪ್ಪ ನಿಮ್ಗೆ ಎಷ್ಟು ರೀಚಾರ್ಜ್ ಮಾಡ್ಕೊಳ್ಳೋದು ನಿಮ್ಗೆ ಬರ್ತಾ ಇಲ್ಲ ಅಂತಂದರೆ ನಿಮ್ಮ ಒಂದು ಊರಲ್ಲೇ ನಿಮ್ಮೊಂದು ಸರೌಂಡಿಂಗಲ್ಲೇ ಕೇಬಲ್ ಅವರು ಮೇಂಟೈನ್ ಮಾಡೋರು ಇರ್ತಾರೆ. ಅಂದರೆ ಕೇಬಲ್ ಕನೆಕ್ಷನ್ ಕೊಡೋರು, TV ಕನೆಕ್ಷನ್ ಕೊಡೋರು ಇರ್ತಾರಲ್ವ, ನೀವು ಡೈರೆಕ್ಟಾಗಿ ಏನಪ್ಪ ಅಂದ್ರೆ ಅವ್ರ ಹತ್ರ ಕೇಳಿ ನೀವು. ಓಕೆನಾ. ಅವ್ರ ಹತ್ರ ಕೇಳಿದ್ರೆ ಎಷ್ಟು ಸರ್ ನಮ್ಗೆ ಈ ಥರ ಲ್ಯಾಂಗ್ವೇಜ್ ಬೇಕು, ಕನ್ನಡ, ಹಿಂದಿ, ತೆಲುಗು, ತಮಿಳ್ ಈ ಥರ ಲ್ಯಾಂಗ್ವೇಜ್ ಬೇಕು, ನಮಗೆ ಈ ಥರ ಲ್ಯಾಂಗ್ವೇಜ್ ಬೇಕು ಅಂತಂದರೆ ಸಾಕು, ನಾವು ರೀಚಾರ್ಜ್ ಎಷ್ಟಕ್ಕೆ ಮಾಡ್ಕೋಬೇಕು ಅಂತ ಅವ್ರನ್ನ ಕೇಳಿ ನೀವು. ಓಕೆನಾ. ಅವ್ರು ಹೇಳ್ತಾರೆ 350, 399, 389. ಓಕೆನಾ. ಅವರು ಕಂಪ್ಲೀಟಾಗಿ ಆ ಒಂದು ಪ್ಯಾಕೇಜ್ ಏನಾದ್ರು ಹೇಳ್ತಾರೆ. ಆ ಒಂದು ಅಮೌಂಟ್ ಏನಪ್ಪ ಅಂದ್ರೆ ಸಿಂಪಲ್ ಆಗಿ ಈ ಒಂದು ಜಾಗದಲ್ಲಿ ಈ ಥರ ಎಂಟರ್ ಅನ್ನೋದು ಮಾಡ್ಕೊಳ್ಳಿ ನೀವು. ಓಕೆನಾ. ಅಮೌಂಟು. ಓಕೆನಾ. ಅವ್ರು ಹೇಳ್ತಾರೆ ನಿಮ್ಗೆ ಯಾವ ಒಂದು ಲ್ಯಾಂಗ್ವೇಜ್ ಬೇಕೋ ಅವ್ರಿಗೆ ತಿಳಿಸಿ, ನಿಮಗೆ ಇಷ್ಟು ಲ್ಯಾಂಗ್ವೇಜ್ ಬೇಕು ಅಂತ ತಿಳಿಸಿದ್ರೆ ಅವ್ರಿಗೆ ಕೇಬಲ್ ಅವ್ರಿಗೆ ಅವಾಗ ಏನು ಮಾಡ್ತದೆ ಅಂದರೆ ಕಂಪ್ಲೀಟಾಗಿ ಅಮೌಂಟ್ ಹೇಳಿದ್ರೆ ಸಿಂಪಲ್ ಆಗಿ ಈ ಒಂದು ಜಾಗದಲ್ಲಿ ಅದೇ ಒಂದು ಅಮೌಂಟನ್ನು ಎಂಟರ್ ಮಾಡ್ಕೊಂಡ್ಬಿಟ್ಟು ಸಿಂಪಲ್ ಆಗಿ ಏನಪ್ಪ ಅಂದ್ರೆ ಇಲ್ಲಿ ಪ್ರೊಸೀಡ್ ಟು ಪೇ ಮೇಲೆ ಒಂದ್ಸಲ ಕ್ಲಿಕ್ ಮಾಡೋದು ಸಾಕು. ಡೈರೆಕ್ಟ್ ಆಗಿ ಏನಪ್ಪ ಅಂತಂದ್ರೆ ನೀವು ಇಲ್ಲಿಂದ ಕಂಪ್ಲೀಟಾಗಿ ಪೇ ಅನ್ನೋದು ಮಾಡಿಬಿಡಿ ಗೈಸ್. ಓಕೆನಾ. ಪೇ ಆಗಿದ ತಕ್ಷಣ ಡೈರೆಕ್ಟ್ ಆಗಿ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಮನೇಲಿ ಏನಪ್ಪ ಅಂದರೆ ಟಿವಿ ರೀಚಾರ್ಜ್ ಅನ್ನೋದು ಕಂಪ್ಲೀಟಾಗಿ ಸಕ್ಸಸ್ಫುಲ್ ಅನ್ನೋದು ಆಗೋಗುತ್ತೆ ಗೈಸ್. ಓಕೆನಾ. ಮತ್ತು ಸಿಂಪಲ್ ಆಗಿ ಇದ್ರ ಮುಖಾಂತರ ಈಸಿಯಾಗಿ ನೀವು ಟಿವಿ ರೀಚಾರ್ಜ್ ಅನ್ನೋದು ಮಾಡ್ಕೋಬೋದು. ಆ್ಯಂಡ್ ಜಾಸ್ತಿ ರಿಸ್ಕೇ ಇರಲ್ಲ, ಸಿಂಪಲ್ ಆಗಿ ಮಾಡ್ಕೋಬೋದು ಗೈಸ್. ಓಕೆ. ಇನ್ನು ಮುಂದೆ ನೀವು ಅವ್ನು ಕೇಳೋದು, ಇವ್ರು ಕೇಳೋದು, ಅವ್ನು ಕೇಳೋದು ಅದೆಲ್ಲ ಬಿಟ್ಬಿಡಿ. ಆ್ಯಂಡ್ ನೀವೇ ಆರಾಮಾಗಿ ರೀಚಾರ್ಜ್ ಅನ್ನೋದು ಮಾಡ್ಕೊಳ್ಳಿ. ಮತ್ತು ಗೈಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಒಂದು ಲೈಕ್ ಮಾಡ್ಬೋದು, ಇಲ್ಲ ಅಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಮನಸ್ಸಿಗೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗು. ಬೈ ಬೈ.